ರಾಜ್ಯದಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಹೋರಾಟ ಮತ್ತು ಚಳುವಳಿಯ ಜಾಗೃತಿ ದಿನೇ ದಿನೇ ತೀವ್ರಗೊಳ್ಳುತ್ತಿದೆ. ಹಿರಿಯ ಮಾಜಿ ಸಂಸದರಾದ ಉಗ್ರಪ್ಪ ಅವರ ನೇತೃತ್ವದಲ್ಲಿ ವಿವಿಧ ಸಂಘಟನೆಗಳು ಈ ಹೋರಾಟವನ್ನು ಮುಂದುವರಿಸುತ್ತಿದ್ದು, ಹಲವು ಜಿಲ್ಲೆಗಳಿಂದ ಆಗಮಿಸಿದ ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರು ಜನಾಂಗದಲ್ಲಿ ಜಾಗೃತಿ ಮೂಡಿಸಿ ಸರ್ಕಾರಕ್ಕೆ ಧ್ವನಿಯಾಗುವಂತೆ ಸಮಾಜವನ್ನು ಎಚ್ಚರಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ಸಂದರ್ಭದಲ್ಲಿ ಉಗ್ರಪ್ಪ ಅವರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಉಗ್ರಪ್ಪ ಅವರು ಮಾತನಾಡಿ, ಹಲವು ವರ್ಷಗಳಿಂದ ಮೀಸಲಾತಿ ಜಾರಿಗಾಗಿ ಆಗ್ರಹಿಸುತ್ತಿದ್ದರೂ ಸರ್ಕಾರದಿಂದ ಸ್ಪಷ್ಟ ನಿರ್ಧಾರ ಕೈಗೊಳ್ಳಲಾಗಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಎಸ್ಸಿ/ಎಸ್ಟಿ ಮೀಸಲಾತಿ ನಮ್ಮ ಹಕ್ಕು, ನಮಗೆ ಸೇರಬೇಕಾದ ಪಾಲು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ಮೂಲಕ ನೀಡಿದ ಮೀಸಲಾತಿಯನ್ನು 9ನೇ ಅನುಸೂಚಿಗೆ ಶೆಡ್ಯೂಲ್ಗೆ ಸೇರಿಸಬೇಕೆಂದು ನಾವು ದೀರ್ಘಕಾಲದಿಂದ ಹೋರಾಟ ನಡೆಸುತ್ತಿದ್ದರೂ ಯಾವುದೇ ಸ್ಪಷ್ಟ ಪ್ರಯೋಜನವಾಗಿಲ್ಲ. ಎಲ್ಲಾ ಪಕ್ಷಗಳಲ್ಲೂ ನಮ್ಮ ಜನಪ್ರತಿನಿಧಿಗಳು ಇದ್ದರೂ ಕಣ್ಣು ಕಿವಿ ಮುಚ್ಚಿಕೊಂಡು ಮೌನವಾಗಿರುವುದು ನಮ್ಮ ದುರದೃಷ್ಟ ಎಂದು ಅವರು ಬೇಸರ ಮತ್ತು ಆಕ್ರೋಶ ವ್ಯಕ್ತಪಡಿಸಿದರು. ಸಮಾಜದ ನ್ಯಾಯಸಮ್ಮತ ಹಕ್ಕುಗಳನ್ನು ದೊರಕಿಸಿಕೊಡುವವರೆಗೆ ಹೋರಾಟವನ್ನು ನಿರಂತರವಾಗಿ ಮುಂದುವರಿಸಲಾಗುವುದು ಎಂದು ಅವರು ಎಚ್ಚರಿಸಿದರು. ಎಸ್ಟಿ ಸಮುದಾಯದ ಶೈಕ್ಷಣಿಕ ಮತ್ತು ಉದ್ಯೋಗ ಮೀಸಲಾತಿಗಾಗಿ ನಗರ, ಗ್ರಾಮ ಹಾಗೂ ರಾಜ್ಯ ಮಟ್ಟದಲ್ಲಿ ಸಮುದಾಯವನ್ನು ಸಂಘಟಿಸಿ ಜಾಗೃತಿ ಮೂಡಿಸುವಲ್ಲಿ ಸನ್ಮಾನ್ಯ ಉಗ್ರಪ್ಪ ಅವರು ಸಮಾಜದ ಹಿತಕ್ಕಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದಾರೆ ಎಂದು ಪದಾಧಿಕಾರಿಗಳು ತಿಳಿಸಿದರು. ಸಮಾಜದ ಅಭಿವೃದ್ಧಿ ಹಾಗೂ ಸಮಾನ ಹಕ್ಕುಗಳಿಗಾಗಿ ಅವರ ಸೇವೆಯನ್ನು ಸಮುದಾಯವು ಪ್ರಶಂಸಿಸುತ್ತದೆ ಎಂದು ಸಂದೇಶ ರವಾನಿಸಿದರು. ಇದೇ ಸಂದರ್ಭದಲ್ಲಿ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಸಂಚಾರಿ ಪೀಠದ ಪ್ರವೀಣ್ ಗುರೂಜಿಯವರ ವತಿಯಿಂದ ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಲಕ್ಷ್ಮೀಸಾಗರ ರಾಜಣ್ಣ, ಎಸ್ಟಿ ಸಮಾಜದ ಮುಖಂಡ ಬಿದುರ್ಗಾ ರಮೇಶ್ ಮತ್ತು ಬಿಟಿ ಬಸವರಾಜ್, ಎಲ್ಐಸಿ ನೌಕರರ ಅಧ್ಯಕ್ಷರು ಅವರು ಸಮಾಜದ ಉದ್ಯೋಗ, ಶಿಕ್ಷಣ ಮತ್ತು ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸುವ ಸಂದೇಶವನ್ನು ನೀಡಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಸಮುದಾಯದ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಎಸ್ಸಿಗಳ ಪರವಾಗಿ, ಎಸ್ಟಿಗಳ ಪರವಾಗಿ, OBCಗಳ ಪರವಾಗಿ ನಮ್ಮೆಲ್ಲರೂ ಸ್ನೇಹಿತರು ಸೇರಿ ಸಾಮಾಜಿಕ ನ್ಯಾಯ ಸಿಗಬೇಕು ಅನ್ನೋಗಿದ್ರೆ ಮೀಸಲಾತಿಯ ಪ್ರಮಾಣ ರಾಜ್ಯದಲ್ಲಿ 56% ಆಗಬೇಕು. 56%ನ ಕಾನೂನು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾರೆ ರಾಜ್ಯ ಸರ್ಕಾರದವರು. ಸಂವಿಧಾನದ 9ನೇ ಶೆಡ್ಯೂಲ್ಗೆ ಸೇರಿಸಬೇಕು. 9ನೇ ಶೆಡ್ಯೂಲ್ಗೆ ಸೇರಿಸಿದರೆ ಯಾವುದೇ ಕೋರ್ಟ್ಗಳು ಅದಕ್ಕೆ ಸ್ಟೇ ಕೊಡೋಕ್ಕಾಗೋದಿಲ್ಲ ಅನ್ನುವಂಥದ್ದು ಸಂವಿಧಾನದಲ್ಲಿ ಇರತಕ್ಕಂಥ ಹಿನ್ನೆಲೆಯಲ್ಲಿ ಇದು ಫಸ್ಟ್ ರಿಲೀಫ್. ಸೊ 9th ಶೆಡ್ಯೂಲ್ಗೆ ತರುವಂಥದ್ದಕ್ಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡಬೇಕು. ಮೋದಿಯವರು ಭಾಳ ಪುಂಖಾನುಪುಂಖವಾಗಿ ಮಾತನಾಡ್ತಾರೆ ಎಸ್ಸಿಗಳ ಬಗ್ಗೆ, ಎಸ್ಟಿಗಳ ಬಗ್ಗೆ, ಹಿಂದುಳಿದವ್ರ ಬಗ್ಗೆ. ಆದರೆ ಈ ಕಾನೂನನ್ನು ಯಾರೋ ಒಂದು ಮಗು ಶಾಲೆಯಲ್ಲಿ ಯೂರಿನಲ್ಸ್ ಇಲ್ಲ ಅಂತ ಹೇಳಿದ್ರೆ ಸ್ಪಂದಿಸ್ತಾರೆ. ಆದರೆ 7 ಕೋಟಿ ಕನ್ನಡಿಗರ ಪ್ರತಿನಿಧಿಯಾಗಿರುವಂಥ ರಾಜ್ಯ ಸರ್ಕಾರ ಒಂದಲ್ಲ 4 ಸಾರಿ ಪತ್ರ ಬರೆದರೆ ಅಥವಾ ಅಪೀಲ್ ಮಾಡಿಕೊಂಡ್ರೆ ಇದನ್ನು 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ಇಲ್ಲಿವರೆಗೂ ಚಕಾರ ಎತ್ತಿಲ್ಲ, ಸೇರಿಸಿಲ್ಲ. ಇದರ ಮೂಲಕ ಕೇಂದ್ರ ಸರ್ಕಾರ ಎಲ್ಲೋ ಒಂದು ಕಡೆ ಎಸ್ಸಿಗಳಿಗೆ, ಎಸ್ಟಿಗಳಿಗೆ, OBCಗಳ ಭವಿಷ್ಯಕ್ಕೆ ಮಣ್ಣನ್ನು ಏರಿಸ್ತಕ್ಕಂಥ, ಸಮಾಧಿ ಮಾಡ್ತಕ್ಕಂಥ ಪ್ರಯತ್ನ ಇತ್ತು BJPನವರು ಮಾಡ್ತಾರೆ. ಇದನ್ನು ಆ್ಯಕ್ಟಿವೇಟ್ ಮಾಡಿ ಇದರಲ್ಲಿ ಅತ್ಯಂತ ಪ್ರಬಲವಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತರುವಂಥದ್ರಲ್ಲಿ ರಾಜ್ಯ ಸರ್ಕಾರ ಆಲ್ ಪಾರ್ಟಿ ಮೀಟಿಂಗ್ ಕರೆದು ಆಲ್ ಪಾರ್ಟಿ ಡೆಲಿಗೇಷನ್ ತೆಗೆದುಕೊಂಡು ಹೋಗಿ ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡ ತರಬೇಕು ಅನ್ನುವಂಥದ್ದು ನಮ್ಮ ಕೂಗಿದೆ. 13ರ ಕಾನೂನಿನ ಅಡಿಯಲ್ಲಿ ನಮ್ಮ ಪ್ರಗತಿಗೋಸ್ಕರ ಹಣವನ್ನು ಜನಸಂಖ್ಯೆಗೆ ಅನುಗುಣವಾಗಿ ಹಣ ಅಲೋಕೇಟ್ ಮಾಡಬೇಕು ಆಯೋಗದಲ್ಲಿ ಅನ್ನುವಂಥ ಕಾನೂನು ಸಹ ಮಾಡಿದೆ. ಇಷ್ಟೆಲ್ಲ ಇದ್ದರೂ ಅದರ ಜೊತೆಗೆ ಇಂದಿರಾ ಸಾಹ್ನಿ ಕೇಸಲ್ಲಿ 50% ಮೀರಬಾರದು ಅನ್ನುವಂಥದ್ದನ್ನು ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಡೆ ತಮಿಳುನಾಡಿನವರು 50 ಬದಲು 69% ಮಾಡಿದ್ದಾರೆ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದಲ್ಲಿ ನಾನು ಪಾರ್ಲಿಮೆಂಟ್ ಸದಸ್ಯನಿದ್ದಾಗ ನಾನೇ ಆ ಬಿಲ್ ಮೇಲೆ ಕಾಂಗ್ರೆಸ್ಸಿನ ಪರವಾಗಿ ಮಾತನಾಡಿದ್ದೇನೆ. ಯಾರು ಮುಂದುವರೆದಿರ್ತಕ್ಕಂಥ ಸಮಾಜದಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ದಾರೆ ಅವರು ಇಡೀ ದೇಶದಲ್ಲಿ ಇಂದಿರಾ ಸಾಹ್ನಿ ಕೇಸ್ ಪ್ರಕಾರ 7.5% ಇದ್ದಾರೆ. ಕಾಯಸ್ಥಾಸು, ಭೂಮಿಯಾರ್ಸು, ರಜಪುಟ್ಸು, ಬ್ರಾಹ್ಮಿನ್ಸು ಇದ್ದಾರದು. ಅಂಥವ್ರಿಗೆ 10% ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಆದರೆ ಎಸ್ಸಿಗಳಿಗೆ, ಎಸ್ಟಿಗಳಿಗೆ ಜನಸಂಖ್ಯೆಗೆ ಅನುಗುಣ ಉದ್ಯೋಗ ಮತ್ತು ಶಿಕ್ಷಣದಲ್ಲಿ ಕೊಡದೇ ಇರತಕ್ಕಂಥದ್ರಿಂದ ಈ ವರ್ಗದ ಜನರ ಬದುಕಿಗೆ ಅಥವಾ ಅವರ ಪ್ರಗತಿಗೆ ಮಾರ್ಗ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಮೀಸಲಾತಿಯನ್ನೇ ಹೆಚ್ಚು ಮಾಡುವಂಥದ್ದಕ್ಕೆ ಸುಪ್ರೀಂ ಕೋರ್ಟ್ನ ಆದೇಶದಲ್ಲಿ ಒಂದು ಮಾಡಿದ್ದಾರೆ. ಯಾವ ರಾಜ್ಯದಲ್ಲಿ ಯಾವುದಾದರೂ ಒಂದು ವರ್ಗಕ್ಕೆ ಮೀಸಲಾತಿ ಅಡಿಕ್ವೇಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ವಿಶೇಷ ಕಾರಣಗಳನ್ನು ಕೊಟ್ಟು ಬೇಸ್ಡ್ ಆನ್ ಎಂಪರಿಕಲ್ ಡಾಟಾ ಇದರ ಮೇಲೆ ಹೊಸ ಕಾನೂನನ್ನು ಮಾಡಿ
ಇದನ್ನು 50% ಬದಲು ಹೆಚ್ಚು ಮಾಡೋದಕ್ಕೆ ಅವಕಾಶ ಇದೆ. ಮಾಡಿದರು. 2-2.5 ವರ್ಷ ಮೆಡಿಕಲ್ ಸೀಟುಗಳು, ಇಂಜಿನಿಯರಿಂಗ್ ಸೀಟುಗಳು, ಲಾ ಸೀಟ್ಸುಗಳು, ನರ್ಸಿಂಗ್ ಸೀಟ್ಸು ಈ ಥರದವನ್ನೆಲ್ಲ ಕೊಟ್ಟಂಥ ಹಿನ್ನೆಲೆಯಲ್ಲಿ ಮತ್ತು ಉದ್ಯೋಗದಲ್ಲೂ ಕೊಡ್ತಾಯಿದ್ರು. ಇದ್ದಕ್ಕಿದ್ದಾಗೆ ಈಗ ಹೈಕೋರ್ಟ್ನಲ್ಲಿ ಮತ್ತು KITನಲ್ಲಿ ಇದರ ಸ್ಟೇ ಆಗಿದ್ದಾವೆ, ಒಂದರಲ್ಲಿ ಸೆಟಿಸೈಡ್ ಮಾಡಿದ್ರು. ಇದರ ಪರಿಣಾಮ ಈಗ ರಾಜ್ಯದಲ್ಲಿ 56,000 ಹುದ್ದೆಗಳನ್ನು ರಿಕ್ರೂಟ್ ಮಾಡ್ತೀವಿ ಅಂತ ಹೇಳಿದರೆ ನಮಗೆ 7% ಅಂದರೆ 3,750ಕ್ಕೂ ಹೆಚ್ಚು ಹುದ್ದೆಗಳು ಎಸ್ ಟಿಗಳಿಗೆ ಸಿಗ್ತವೆ. ಆದರೆ 3%ಗೆ ಬಂದರೆ 1,600 ಸಿಗ್ತವೆ. ಚಿತ್ರದುರ್ಗ ಜಿಲ್ಲೆ ಸಿಟಿಲಿ ಪ್ರವಾಸಿ ಮಂದಿರದಲ್ಲಿ ನಮ್ಮ ವಾಲ್ಮೀಕಿ ಸಮುದಾಯದ ಎಲ್ಲ ಒಂದು ಬಂಧುಗಳು ಸೇರಿ ನಮ್ಮ ಮುಂದಿನ ಪೀಳಿಗೆಗಾಗಿ ಮೀಸಲಾತಿಯನ್ನು ಪಡೆಯದು ತೀರಲೇಬೇಕು ಎಂದು ನಾವು ಉಗ್ರಪ್ಪನವರ ಒಂದು ಮುಂದಾಳತ್ವದಲ್ಲಿ ಮತ್ತು ಉಗ್ರಪ್ಪ ಅವರು ನಮ್ಮ ಸಮುದಾಯದ ಒಂದು ಉತ್ತಮ ವಾಗ್ಮಿ ಮತ್ತು ಪಂಡಿತರೆಂದು ನಾವು ನಂಬಿರುತ್ತೇವೆ. ಯಾಕಂದರೆ ಅವ್ರ ಥರ ಮತ್ತೆ ನಮ್ಮಲ್ಲಿ ಯಾರೂ ಮುಂದಾಳತ್ವ ವಹಿಸೋಕ್ಕೆ ತಯಾರಿಲ್ಲ ಈಗ. ಹೀಗಾಗಿ ನಾವು ಈ ಸಭೆಯ ಒಂದು ಮುಖ್ಯ ಒಂದು ಉದ್ದೇಶ ಅಂದರೆ ಉಗ್ರಪ್ಪನ ಅವರನ್ನು ಪರಿಪೂರ್ಣವಾಗಿ ಮುಕ್ತ ಮನಸ್ಸಿನಿಂದ ಬೆಂಬಲ ಸೂಚಿಸಿ ನಮ್ಮ ಕುಲವನ್ನು ನಾವು ರಕ್ಷಿಸ್ಕೋಬೇಕು. ನಮ್ಮ ಕುಲಶಾಸ್ತ್ರದ ಬಗ್ಗೆ ಅತಿಯಾಗಿ ತಿಳುವಳಿಕೆ ಹೊಂದಿದವರಂದರೆ ಉಗ್ರಪ್ಪನವರು. ಆದ್ದರಿಂದ ಉಗ್ರಪ್ಪನವರು ನಮ್ಮ ಒಂದು ಸಮುದಾಯದ ದೊಡ್ಡ ಆಸ್ತಿ. ನಾವು ಅವರಿಗೆ ಬೆಂಬಲ ಸೂಚಿಸಿ, ಯಾಕಂದರೆ ಅವರಿಂದ ನಮ್ಮ ಸಮುದಾಯಕ್ಕೆ ಸತ್ತು ಒಳ್ಳೆಯದಾಗೋದಂದರೆ ಅವರೊಬ್ಬರೇ. ಈಗ 2022ರಲ್ಲಿ ನಮಗೆ 7% ಮೀಸಲಾತಿಯನ್ನು ಹೆಚ್ಚು ಮಾಡಿದರು. ಆದರೆ ಆ ಒಂದು ಮೀಸಲಾತಿ ಈ ದೇಶದ 9ನೇ ವಿಧಿಗೆ ಸೇರ್ಪಡೆಯನ್ನು ಮಾಡಬೇಕಾಗಿತ್ತು. ಇವತ್ತು ರಾಜ್ಯ ಸರ್ಕಾರ ಕೇವಲ ಮೀಸಲಾತಿ ಘೋಷಣೆಯನ್ನು ಮಾಡಿ ಕೈ ತೊಳ್ಕೊಂಡ್ರು ವಿನಃ ಅದಕ್ಕೆ ಮುಂದಿನ ಒಂದು ಪ್ರೋಗ್ರೆಸ್ಸನ್ನು ಯಾರೂ ಕೂಡ ಮಾಡಲಿಲ್ಲ. ಹಾಗಾಗಿ ಇದುವರೆಗೂ ಕೂಡ ನಮ್ಮ ಸಮಾಜದಲ್ಲಿ ಗೆದ್ದಿರುವಂಥ 17 ಜನ ಶಾಸಕರಾಗಲಿ, MPಗಳಾಗಲಿ, MLCಗಳಾಗಲಿ ಯಾರೂ ಕೂಡ ಇದರ ಬಗ್ಗೆ ಚಕಾರ ಎತ್ತಲಿಲ್ಲ. ಅವರೆಲ್ಲ ಗಾಢ ನಿದ್ರೆಯಲ್ಲಿರುವುದರಿಂದ ಇವತ್ತು ಇಡೀ ರಾಜ್ಯದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಎಚ್ಚರಿಕೆಯನ್ನು ಕೊಟ್ಟು ಇವತ್ತು ರಾಜ್ಯವನ್ನು ಸುತ್ತಾ ಇರತಕ್ಕಂಥ VS ಉಗ್ರಪ್ಪ ಅವರ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟದ ಒಂದು ಹಾದಿಯನ್ನು ತುಳಿಯುವಂಥ ಅನಿವಾರ್ಯ ಪರಿಸ್ಥಿತಿ ಇವತ್ತು ಬಂದಿದೆ.